ಚಿತ್ರಗುಪ್ತ, ಇನ್ನು ವಿಚಾರಣೆ ಪ್ರಾರಂಭವಾಗಲಿ. ಪ್ರಭು, ಇವನೊಬ್ಬ ಕಾಡುಗಳ್ಳ. ಇವನು ಮಾರಪ್ಪನ್ ಎಂಬ ನಾಮದಿಂದ ಭೂಲೋಕದಲ್ಲಿ ಮೆರೆದವನು. ಇವನು ಸಾಕಷ್ಟು ಆನೆಗಳನ್ನು, ಹುಲಿಗಳನ್ನು, ಕರಡಿಗಳನ್ನು, ಜಿಂಕೆಗಳನ್ನು ಸಾಯಿಸಿ ಅವುಗಳ ಚರ್ಮವನ್ನು ಮಾರಿ ಹಣ ಸಂಪಾದಿಸುತ್ತಿದ್ದ. ಅಲ್ಲದೆ ಸಾಕಷ್ಟು ಮನುಷ್ಯರನ್ನು ಕೂಡ ಕೊಂದಿದ್ದಾನೆ. ಪ್ರಾಣಿಗಳಿಗಿಂತಲೂ ಕ್ರೂರವಾಗಿ ಜೀವಿಸುತ್ತಿದ್ದ ಇವನಿಗೆ ತಮ್ಮ ಆಜ್ಞಾನುಸಾರ ಶಿಕ್ಷೆಯಾಗುತ್ತದೆ. ಇನ್ನು ಇವನ ಪುಣ್ಯದ ಪಟ್ಟಿಯಲ್ಲಿ ಯಾವ ಪುಣ್ಯವೂ ಕಾಣಿಸುತ್ತಿಲ್ಲ. ಏನು, ಇವನು ಅಂತಹ ಕ್ರೂರಿಯೇ? ಚಿತ್ರಗುಪ್ತ, ಇವನು ಮಾಡಿದ ತಪ್ಪಿಗೆ ಇವನು ಸಾಯಿಸಿದ ಆನೆಗಳ ದಂತದಿಂದಲೇ ಇವನನ್ನು ತಿವಿಯಿರಿ. ಕರಡಿಯ ಉಗುರುಗಳಿಂದ ಇವನ ದೇಹವನ್ನು ಪರಚಿಸಿರಿ. ಹುಲಿ ಸಿಂಹಗಳ ಪಂಜದಿಂದ ಚೆನ್ನಾಗಿ ಹೊಡೆಯಿರಿ. ಇವನ ಕೈಗಳನ್ನು ಆನೆಯ ಕಾಲುಗಳಿಂದ ತುಳಿಸಿರಿ. ಯಾವ ದಯೆಯನ್ನು ತೋರದೆ ಹಿಂಸಿಸಿರಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಈ ಮನುಷ್ಯ ಭೂಲೋಕದಲ್ಲಿ ಒಂದು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯನಾಗಿ ಜೀವನ ಸಾಗಿಸುತ್ತಿದ್ದ. ಇವನ ಪಾಪ ಪುಣ್ಯ. ಚಿತ್ರಗುಪ್ತ, ಏನು, ಈತ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯನೇ, ಅದೂ ಹಳ್ಳಿಯಲ್ಲಿ? ಅಯ್ಯೋ, ಅದಕ್ಕಿಂತ ಕಠಿಣ ಶಿಕ್ಷೆ ನಮ್ಮಲ್ಲೆಲ್ಲಿದೆ. ಅವನ ತಪ್ಪು ಒಪ್ಪುಗಳು ಏನೇ ಇರಲಿ, ಅವನನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂಡಿಸಿ ದಿನಕ್ಕೊಂದು ಬಾರಿ ಊಟ ಕೊಡಿ. ಮೊದಲು ಅವನಿಗೆ ಊಟ ಕೊಡಿ. ರಾಜರಾಜೇಂದ್ರ, ಸ್ವರ್ಗಲೋಕ ಪರಿಪಾಲಕ, ಶ್ರೀ 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 ದೇವೇಂದ್ರ ಪ್ರಭು ಪರಾತ್ ಭೋಪರಾತ್. ದೇವೇಂದ್ರ ಮಹಾಪ್ರಭುಗಳಿಗೆ ಸತ್ಯಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಮಂಗಳವಾಗಲಿ ಯಮಧರ್ಮ. ಮಹಾಪ್ರಭು, ತಾವು ಈ ಸತ್ಯಲೋಕದವರೆಗೂ ದಯಮಾಡಿಸುವ ಕಾರಣವಾದರೂ ಏನಿತ್ತು? ಹೇಳಿ ಕಳಿಸಿದ್ದರೆ ನಾನೇ ತಮ್ಮ ಬಳಿಗೆ ಬರುತ್ತಿದ್ದೆನಲ್ಲ. ಇರಲಿ ಇರಲಿ, ನನ್ನದೊಂದು ಪ್ರಶ್ನೆಗೆ ನಿನ್ನಿಂದ ಉತ್ತರ ತಿಳಿಯಬೇಕಾಗಿದೆ. ಅದಕ್ಕಾಗಿ ನಾನೇ ನಿನ್ನಲ್ಲಿಗೆ ಬಂದೆ. ಕೇಳಿ ಮಹಾಪ್ರಭು. ಯಮಧರ್ಮ, ಭೂಲೋಕದಲ್ಲಿ ಮಾನವರು ಸಾಯುತ್ತಿದ್ದಾರೆ ತಾನೇ? ಸಾಯುತ್ತಿದ್ದಾರೆ ಮಹಾಪ್ರಭು. ನಿನ್ನ ಲೋಕದಲ್ಲಿ ಧರ್ಮ ಅಧರ್ಮಗಳ ವಿಚಾರಣೆ ಸರಿಯಾಗಿ ನಡೆಯುತ್ತಿದೆ ತಾನೇ? ನಡೆಯುತ್ತಿದೆ ಪ್ರಭು. ಹಾಗಾದರೆ ಬಹಳ ದಿನಗಳಿಂದ ಯಾವ ಒಬ್ಬ ಮನುಷ್ಯನು ಸ್ವರ್ಗಲೋಕಕ್ಕೆ ಬರುತ್ತಿಲ್ಲ. ಅಲ್ಲಿ ನಮ್ಮ ಸೇವಕರೆಲ್ಲ ಸೋಮಾರಿಗಳಾಗಿ ಕುಳಿತಿದ್ದಾರೆ. ಇದಕ್ಕೆ ಕಾರಣ ತಿಳಿದಿದೆಯೇ? ನನಗೇನೂ ತಿಳಿಯದು ಪ್ರಭು. ಹೇಳುತ್ತೇನೆ ಕೇಳು. ಇತ್ತೀಚೆಗೆ ಭೂಲೋಕದಲ್ಲಿ ಮಾನವರು ನ್ಯಾಯ, ನೀತಿ, ಧರ್ಮಗಳನ್ನು ಬಿಟ್ಟು ಬದುಕುತ್ತಿದ್ದಾರೆ. ಅವರಿಗೆ ಪಾಪ ಪ್ರಜ್ಞೆ ಅರಿವಿಲ್ಲ. ಹೀಗಾಗಿ ಅವರು ಸ್ವರ್ಗಕ್ಕೆ ಬರುವುದಿರಲಿ, ಸ್ವರ್ಗವನ್ನು ನೋಡಲೂ ಅರ್ಹರಲ್ಲ. ಪ್ರಭು, ಹೌದು, ಸ್ವರ್ಗ ನರಕಲೋಕಗಳಿವೆ ಎಂಬ ಭಯವಿಲ್ಲದೆ ಬದುಕುತ್ತಿದ್ದಾರೆ. ಧರ್ಮ ಅಧರ್ಮಗಳ ಪರಿವೇ ಇಲ್ಲದೆ ಜೀವಿಸುತ್ತಿದ್ದಾರೆ. ಬೇಕಾದರೆ ನೀನೇ ಒಮ್ಮೆ ಭೂಲೋಕದ ಕಡೆ ನೋಡು. ಸರ್, ಸರ್ಕಾರದವರು ಸಾಕ್ತಾ ಇರೋ ಎಲ್ಲ ಹಸು, ಕರು, ದನ ಇವುಗಳಿಗೆ ಮೇವನ್ನ ಹೊರ ರಾಜ್ಯದಿಂದ ತರಿಸೋ ಕಾಂಟ್ರಾಕ್ಟ್ ನನಗೆ ಕೊಡಿಸಿದ್ದಕ್ಕೆ ಥ್ಯಾಂಕ್ಸು ಸರ್. ಓಕೆ, ನಿಮ್ ಕಮಿಷನ್ 25 ಕೋಟಿ, ಇದರಲ್ಲಿ 50 ಲಕ್ಷ ಇದೆ. ಮಿಕ್ಕಿದ ಹಣ ಬಿಲ್ ಪಾಸ್ ಆದ್ಮೇಲೆ ನೀವೆಲ್ಲ ಹೇಳ್ತೀರೋ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಸರ್. ಆಯ್ತು, ಹೋಗ್ಬನ್ನಿ. ಥ್ಯಾಂಕ್ ಯು ಸರ್. ಏನ್ರಿ ಇದು ಅನ್ಯಾಯ? ಏನ್ ಅನ್ಯಾಯನೇ? ನಿಮ್ಗೆ ಯಾಕ್ರಿ ಬಂತ ಇಂತ ಕೆಟ್ಟ ಬುದ್ಧಿ? ಮನುಷ್ಯರ ದುಡ್ಡು ಸಾಲದು ಅಂತ ಹಸುಕರು ಮೇವಿನ ದುಡ್ಡನ್ನು ತಿಂತಾ ಇದೀರಲ್ಲ, ಇದು ಪಾಪ ಅಲ್ವೇನ್ರಿ? ನೀವು ಮಾಡ್ತಿರೋ ಅನ್ಯಾಯಕ್ಕೆ ಆ ದೇವ್ರ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಈ ಪಾಪದ ದುಡ್ಡು ತಿಂದ್ರೆ ನೀವು ಖಂಡಿತ ನರಕಕ್ಕೆ ಹೋಗೋದು. ಸ್ವರ್ಗ ನರಕ ಏನು ಇಲ್ಲ ಕಣೆ. ನಮ್ ಜನ ಚಂದ್ರಮಂಡಲ, ಮಂಗಳಗ್ರಹ ಅಲ್ಲೆಲ್ಲ ಹೋಗಿದ್ದಕ್ಕೆ ಆ ದೇವ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ಟಿದ್ದಾನೆ ಅಲ್ವೇ? ಇವತ್ತಿನವರೆಗೂ ನನ್ನ ಎದುರುಗಡೆ ಇರೋ ಜನನೇ ನನ್ಗೇನು ಮಾಡಿಲ್ಲ. ಇನ್ಯಾರಿಗೂ ಕಾಣಿಸ್ತೇ ಇರೋಂತ ನಿನ್ನ ಆ ಯಮ ನನಗೇನೇ ಮಾಡ್ತಾನೆ. ನೋಡಯ್ಯ, ನಿನಗಿನ್ನೂ 7 ವರ್ಷ ಶನಿ ಕಾಟ ಇದೆ. ಶನಿ ಶಾಂತಿ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಹಣ ಖರ್ಚಾಗಿ. ಆಯ್ತು ಸ್ವಾಮಿ, ಅದೇನ್ ಮಾಡ್ತೀರಾ ಮಾಡಿ, ನನ್ಗೆ ಒಳ್ಳೇದಾದ್ರೆ ಸಾಕು. ಹಾಗಾದ್ರೆ ಈಗ 500 ರೂಪಾಯಿ ಕೊಟ್ಟೋಗು. ಮುಂದಿನ ಶನಿವಾರ ಬಾ, ಎಲ್ಲ ಶಾಂತಿನೂ ಮಾಡೋಣ. ತಗೊಳ್ಳಿ ಸ್ವಾಮಿ, ಬರ್ತೀನಿ ಸ್ವಾಮಿ. ಒಳ್ಳೆ. ಅಪ್ಪ, ನಿಜವಾಗ್ಲೂ ಅವನಿಗೆ 7.5 ವರ್ಷ ಶನಿ ಕಾಟ ಇದೆಯಾ? ಯಾಕಪ್ಪ ಸುಳ್ಳು ಹೇಳ್ತೀಯಾ? ನೋಡಮ್ಮ, ಅವನು ಶನಿ ಕಾಟ ಹಿಡಿದಿದೆ ಅಂದ್ರೇನೆ ನಿನಗೆ ಹಿಡಿದಿರೋ ಮನಿ ಕಾಟ ತಪ್ಪೋದು. ಫೀಸ್ ಕಟ್ಬೇಕು ಅಂದಿದ್ಯಲ್ಲ, ದುಡ್ಡು ತಗೋ. ಅಲ್ಲಪ್ಪ, ದೇವ್ರು ದಿಂಡ್ರು ಪಾಪ ಪುಣ್ಯದ ಬಗ್ಗೆ ಹೇಳೋ ನಿಮ್ಮಂತವ್ರು ಈ ರೀತಿ ಮೋಸ ಮಾಡ್ಬಾರ್ದಪ್ಪ. ನೋಡಮ್ಮ, ದೇವ್ರು ಪಾಪ ಪುಣ್ಯ ಎಲ್ಲ ಸುಮ್ನೆ ಜನರನ್ನ ಹೆದರ್ಸೋಕೆ. ಮನುಷ್ಯ ಇದ್ರೇನೆ ದೇವ್ರು. ನಾವೇ ಅವನ್ನ ಪೂಜೆ ಮಾಡದಿದ್ರೆ ಅವನ್ ಯಾರಮ್ಮ ಕೇಳ್ತಾರೆ? ಓಹೋ, ಹೀಗಿದೆಯೋ ಪರಿಸ್ಥಿತಿ? ಹೌದು, ಇದಕ್ಕೆ ಪರಿಹಾರವೇನಾದರೂ ನಾವೇ ಹುಡುಕಬೇಕಲ್ಲವೇ? ಪರಿಹಾರ ಅಂದರೆ ಅಷ್ಟೊಂದು ಕೋಟಿ ಮಾನವರಿಗೆ ಧರ್ಮಾಧರ್ಮಗಳ ಬಗ್ಗೆ ಪ್ರಜ್ಞೆ ಮೂಡಿಸುವುದೇ? ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವಿಲ್ಲ. ಹಾಗಾದರೆ ಈಗೇನು ಮಾಡುವುದು? ಮಹಾಪ್ರಭು, ನನಗೊಂದು ಉಪಾಯ ಹೊಳೆಯಿತು. ಏನದು? ಪ್ರಭು, ಮಾನವರು ಮಾಡಿದ ತಪ್ಪುಗಳಿಗೆ ಭೂಲೋಕದಲ್ಲಿ ಅವರ ಪರಿಸರದಲ್ಲೇ ಶಿಕ್ಷೆ ಅನ್ವಯಿಸುವ ಹಾಗೆ ಮಾಡಿದರೆ ಹೇಗೆ? ಅಂದರೆ ಅಂದರೆ
ಒಬ್ಬ ಮನುಷ್ಯನ ಪಾಪ ಪುಣ್ಯಗಳನ್ನು ಪರಿಶೀಲಿಸಿ ಅದಕ್ಕೆ ಅನುಸಾರವಾಗಿ ಭೂಲೋಕದಲ್ಲಿ ಶಿಕ್ಷೆ ಅನುಭವಿಸುವ ಹಾಗೆ ಮಾಡಿದರೆ ಹೇಗೆ? ಉಪಾಯವೇನೋ ಕೆಟ್ಟದಾಗಿಲ್ಲ, ಆದರೂ ನಿರ್ಣಯ ತೆಗೆದುಕೊಳ್ಳುವುದು ಬಹಳ ಕಠಿಣ. ಬೇಕಾದರೆ ಒಬ್ಬ ಮಾನವನ ಮೇಲೆ ಇದನ್ನು ಪ್ರಯೋಗ ಮಾಡಬಹುದು. ಆಗಬಹುದು ಮಹಾಪ್ರಭು. ಯಮಧರ್ಮ, ಇದಕ್ಕೆ ನೀನೇನು ಹೇಳುತ್ತಿ? ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆ ಮಹಾಪ್ರಭು. ಚಿತ್ರಗುಪ್ತ, ಯಾವ ಮನುಷ್ಯನ ಮೇಲೆ ಈ ಪ್ರಯೋಗ ಎಂದು ನೀನೇ ನಿರ್ಧರಿಸು. ಅಪ್ಪಣೆ ಮಹಾಪ್ರಭು. ಚಿತ್ರಗುಪ್ತ, ಯಾರು ಆ ಮನುಷ್ಯ? ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ರಾಜ ಮಹಾರಾಜರಿಂದ ಸೈ ಎನಿಸಿಕೊಂಡ ದೊಡ್ಡ ದೇವಪ್ಪನವರ ವಂಶದಲ್ಲಿ ಹುಟ್ಟಿ ಮರಿ ದೇವಪ್ಪನವರ ಮಗನಾಗಿ ಜನಿಸಿದ ನನ್ನ ಕೃಷ್ಣನಿಗೆ ಈ ಕಾಮಾಕ್ಷಮ್ಮನ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಮೊಮ್ಮಗನೇ, ನಿನಗೆ ಆ ದೇವರು 100 ವರ್ಷ ಆಯುಷು ಕೊಡಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೃಷ್ಣ, ಹ್ಯಾಪಿ ಬರ್ಡೇ ಟು ಯು. 100 ವರ್ಷ ಚೆನ್ನಾಗಿ ಬಾಳು ನನ್ನ ಕಂದ. ಥ್ಯಾಂಕ್ ಯು ಅಜ್ಜಿ. ನನ್ನ ಬರ್ತಡೇ ಸಾಂಗ್ ಒಬ್ಳೆ ಲತಾ ಮಂಗೇಶ್ಕರ್ ತರ ಹಾಡ್ತಿದ್ದಿಲ್ಲ, ಎಲ್ಲಿ ನಿನ್ ಕೋರಸ್ಸು? ಕೋರಸ್ಸು ಅದೇ ನಿನ್ನ ಮೊಮ್ಮಗಳು ಮೀನಾ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರಕ್ಕೆ ಬಟ್ಟೆನೇ ಇರ್ಲಿಲ್ಲ. ಹಾಗಾದ್ರೆ ಹೊಸಬಟ್ಟೆ ಗುರುವಾರಕ್ಕೆ. ಮಾವಾ, ಅಯ್ಯಯ್ಯೋ ಏನಜ್ಜಿ, ನಾನ್ ಬರೋದ್ರೊಳಗೆ ಮಾವನ್ ಕೇಸರಿ ಬಾತ್ ತಿನ್ಸಿ ಬರ್ಡೇ ಸಾಂಗ್ ಹಾಡ್ಬಿಟ್ಯಾ? ಏನು ಇಂಟರ್ನ್ಯಾಷನಲ್ ಸಿಂಗರ್, ಇವಳು ಬರೋವರೆಗೂ ನಾನು ಕಾಯ್ಬೇಕಂತೆ. ನೋಡಜ್ಜಿ ಮಾವನ್ನ. ಯಾಕ ಅವಳ ಮೇಲೆ ಹಾಗೆ ರೇಗ್ತೀಯಾ? ರೇಗದ ನನಗೆ ಬರೋ ಕೋಪಕ್ಕೆ. ನಿನ್ ಕೋಪನ್ ಹೇಗ್ ತಣ್ಣಗ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಹ್ಯಾಪಿ ಬರ್ಡೇ ಮಾವಾ. ನಿನ್ನ ಕೈನಲ್ಲಿ ಕೇಸರಿ ಬಾತ್ ತಿಂದ ಅದು ಖಾರಾ ಬಾತ್ ಆಗ್ಬಿಡುತ್ತೆ. ಇವು ಬ್ಲಾಕ್ ಅಂಡ್ ವೈಟ್ ಫೇಲ್ಯೂರ್ ಫಿಲಂ. ನೀನ್ ಯಾಕೆ ಹೇಳಿ ಬಂದೆ? ಇವತ್ತು ನಿನ್ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ ಮಾವ, ಇದನ್ನ ಹಾಕು. ಇದನ್ ಗುರುವಾರ ಮಾತ್ರ ಹಾಕೋಬೇಕು. ಗುರುವಾರನ? ಯಾಕೆ? ಹೌದು ಮಾವ, ಇದು ಸೋಮವಾರಕ್ಕೆ, ಇದು ಮಂಗಳವಾರಕ್ಕೆ, ಇದು ಬುಧವಾರಕ್ಕೆ. ಗುರುವಾರಕ್ಕೆ ಇದ್ದಿದ್ದು ಹಳೆದಾಗೋಯ್ತಲ್ಲ, ಅದಕ್ಕೆ ಹೊಸ ಬಟ್ಟೆ ಹಾಕೋ ಮಾವ. ಗುರು ರಾಘವೇಂದ್ರ, ಇವಳಿಂದ ನನ್ನ ಕಾಪಾಡಪ್ಪ. ಬೇಗ ಹಾಕೊಂಡ್ ಬಾ ಮಾವ. ಸರಕ್. ಅಜಯ್, ಆಶೀರ್ವಾದ ಮಾಡು. 106 ವರ್ಷ ಚೆನ್ನಾಗಿ ಬಾಳಪ್ಪ. ನಿನ್ನಮ್ಮ ನಿನ್ನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡಾಗ ಈ ಮಗುನ ಹೇಗಪ್ಪ ಸಾಕೋದು ಅಂತ ಆ ಭಗವಂತನ ಹತ್ರ ಗೋಳಾಡ್ದೆ. ಆಗ ಬಡತನ ಬಿಟ್ರೆ ಇನ್ನು ಬೇರೆ ಏನೇನು ಇರ್ಲಿಲ್ಲ. ಆದ್ರೂ ಆ ದೇವರು ನನಗೆ ಮೋಸ ಮಾಡ್ಲಿಲ್ಲ. ನಿನ್ನೆ ಹೇಗೋ ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ದ. ಆ ದೇವ್ರಿಗೆ ಎಷ್ಟು ಕೈ ಮುಗಿದ್ರೂ ಸಾಲದು. ನೋಡಪ್ಪ, ಮುಂದಿನ ವರ್ಷ ನೀನು ಹುಟ್ಟಿದಬ್ಬಕ್ಕೆ ನೀನು 4 ಜನದಂತೆ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಒಬ್ಬ ಮನುಷ್ಯ ಆಗ್ಬೇಕು. ಈ ರೋಲ್ಡ್ಗಳು ಸರ ಬಿಟ್ಟು ಚಿನ್ನ ಸರ ಹಾಕೋಬೇಕು. ಅದೇ ನನ್ನ ಆಸೆ. ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ. ನೀನ್ ಅನ್ಕೊಂಡಿದ್ದಕ್ಕೆ ನಾನು ಚೆನ್ನಾಗಿ ಬದುಕ್ತೀನಿ. ನನ್ನ ಸ್ಟೈಲೇ ಬೇರೆ, ನನ್ನ ಗುರಿನೇ ಬೇರೆ, ನನ್ನ ರೂಟೇ ಬೇರೆ. ಆಗ್ಲಪ್ಪ, ಚೆನ್ನಾಗಿರು. ಅದ್ರ ಜೊತೆಗೆ ನಮ್ ಮೀನನ್ನು ಮದುವೆ ಆದ್ರೆ ಹಳೆರಾಗನ ಆಡ್ಬೇಡ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಮಾವ, ಇದು ನಿನ್ ಬರ್ಡೇಗೆ ನಾನ್ ಕೊಡೋ ಗಿಫ್ಟ್. ನೀನು ನನ್ನ ಪ್ರೆಸೆಂಟೇಶನ್ ಕೊಡಂಗ ಆಗ್ಬಿಟ್ಟ. ಯಾರಿವರು? ನನಗ್ ಗೊತ್ತಿತ್ತು ನೀನ್ ಈ ತರ ಏನಾದ್ರೂ ಗಿಫ್ಟ್ ಕೊಟ್ಟೇ ಕೊಡ್ತೀಯ ಅಂತ. ಯಾಕ್ ಮಾವ, ಚೆನ್ನಾಗಿಲ್ವಾ? ಈ ಗೊಂಬೆ ಹಿಂದೆ ಒಂದ್ ದೊಡ್ಡ ಅರ್ಥನೇ ಇದೆ ಮಾವ. ಒಂದು ಗೊಂಬೆ ಹೇಳುತ್ತೆ ಕೆಟ್ಟದನ್ನ ನೋಡಲ್ಲ ಅಂತ, ಇನ್ನೊಂದು ಗೊಂಬೆ ಹೇಳುತ್ತೆ ಕೆಟ್ಟದನ್ನ ಕೇಳಲ್ಲ ಅಂತ, ಇನ್ನೊಂದು ಹೇಳುತ್ತೆ ಕೆಟ್ಟದ್ ಮಾತಾಡಲ್ಲ ಅಂತ. ಹಂಗಲ್ಲ, ಇದು ಹೇಳುತ್ತೆ ನಿನ್ನ ನೋಡ್ಬೇಡ, ನಿನ್ ಜೊತೆ ಮಾತಾಡ್ಬೇಡ, ನೀನ್ ಹೇಳಿದನ್ನ ಕೇಳ್ಬೇಡ ಅಂತ. ಈ ನಿಮ್ ಸ್ನೇಹಿತರನ್ನ ನೀನೇ ಇಟ್ಕೋ. ಅಜ್ಜಿ, ನಾನ್ ಬರ್ಲ? ಹೌದಪ್ಪ. ಈ ಗೆಟಪ್ ಅಲ್ಲಿ ನಾನು ಹೋದ್ರೆ ನಾನು ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಅನ್ಕೊಂಡ್ರೆ ಕಷ್ಟ. ಐ ವಿಲ್ ವೈಪ್ ಇಟ್.